ಹೋಗ್ಯಾರನ? ಅದೇ ಅನ್ಕೊಂಡೆ ನಾನು, ಎಲ್ಲಿ ಹೋಗ್ಯಾರ ಅಂತ ನಾ ಮಾಡೀನಿ. ಓ ಎದಕ್ಕೆ ಅತ್ತಿಯರ ಇಲ್ಲೇ ಬಂದಿರಿ ನೀವು? ಅವರು ಯಾಕಾರ ಬರ್ಲಿ, ಏನ ತಮ್ಮನ ಮನೆಗೆ ಹಾಕ ಬರೋದೇನು ಇದು ಅಲ್ಲ, ಬರ್ಲಿ. ಆದ್ರೆ ನೀ ಮಾಡಾಕತ್ತಿರೋ ಕೆಲಸ ಏನ್ವಾ? ಅಲ್ಲ, ನೀ ಮಾಡ್ತಿರೋದು ಸರಿ ಅಂತ ನಿನಗೆ ಅನ್ಸಾಕತ್ತತಿ? ನೋಡು ಯಾವ ರೀತಿ ನಡ್ಕೊಳಕತ್ತಿ, ಯಾವ ರೀತಿ ಮಾಡ್ತಾ ಇದೀ ನೋಡು. ಒಂದ್ ಸ್ವಲ್ಪ ಸ್ವಲ್ಪ ತಿಳುವಳಿಕೆಯಿಂದ ನಡ್ಕೋಬೇಕವ. ಅಲ್ಲ, ನೀನ್ ಈಗ ತಲಿ ನಿನ್ನ ಮನೆಗೀಗ ಸೊಸೆಯಾಗಿ ಬಂದಿರಕಿ, ಇಲ್ಲಿ ಕಸ್ತೂರಿ ಚಂದಾಗಿರ್ಬೇಕು. ಆದ್ರೆ ನೀ ಇನ್ನೊಂದ್ ಮನೆಗೆ ಸೊಸೆಯಾಗಿ ಹೋದಕಿ ಅಲ್ಲಿ ಹೆಂಗ್ ನಡ್ಕೊಂಡ್ರು ನಡೀತಿತ್ತಲ್ಲ. ಏನ್ ಮಾಡಿ ಕೆಲಸ ಮಾಡಂಗಿಲ್ಲ ಅಂತ ಚಂದಾಗಿ ಕೆಲಸ ಮಾಡಂಗಿಲ್ಲ, ಎತ್ತಬೇಕಂತ ನಡ್ಕೊಂತಿ, ಹೊಳ್ಳೊಳ್ಳೆ ಮಾತಾಡ್ತಿ, ಇಷ್ಟ ಬಂದಂಗಿರ್ತಿ. ಸ್ವಲ್ಪ ದೊಡ್ಡವ್ರ ಸಣ್ಣವ್ರನ್ನ ಕಿಮ್ಮತ್ತಿಲಿಕ್ಕಿಗೆ ಅಂತ ಹೇಳ್ತಾ ಇದ್ರು ಅವ್ರು. ನನ್ನ ಮಗಳಾಗಿ ನೀ ಈ ರೀತಿ ಮಾಡಕತ್ತೀಯನ? ಅಲ್ಲ, ನಿಮ್ಮವ್ವ ನಿಮ್ಮಣ್ಣ ಕರೆಯಕ್ ಬಂದಿಲ್ಲ ನಿನಗೆ, ಆದ್ರೆ ನೀ ಯಾಕೆ ಬರ್ಲಿಲ್ಲ? ಯಪ್ಪ ಒಂದ್ ನಿಮಿಷ, ಕಸ್ತೂರಿ ಅಲ್ಲ ಏನ, ಕಸ್ತೂರಿ ಅನ್ಬಾರ್ದು, ಅತ್ಗೆಮ್ಮ ಅನ್ನೋದ್ ಕಲಿ ಮೊದಲು. ಏನ ವಯಸ್ಸಿನ ಸಣ್ಣಕ್ಕೆ ದೊಡ್ಡಕ್ಕೆ ಅದ ಆಮ್ಯಾಗ. ಆದ್ರ ಸ್ಥಾನ ಎಲ್ಲೈತಿ, ಅಣ್ಣನ ಹೆಂಡತಿಕಿ. ಸ್ವಲ್ಪ ಅತಿಗೆ ಅಂತ ಮಾತಾಡೋದನ್ನ ಕಲಿ ಓಟ ನೋಡು. ಹೆಂಡತಿ ಪರ ವಯಸ್ಸಿ ಹೆಂಗ್ ಮಾತಾಡ್ತಾನ ನೋಡು. ಹೆಂಡತಿ ಪರ ವಯಸ್ಸಿ ಮಾತಾಡ್ತಾ ಇಲ್ಲ, ಅವ ಹೇಳಿದ್ರಾಗು ತಪ್ಪಂತ ನನಗೇನು ಅನ್ನಿಸ್ವಲ್ತು. ಆಕಿ ಸ್ಥಾನ ಏನೈತಿವಾ, ಹೌದಿಲ್ಲ? ನೀ ಅದ್ರ ಪ್ರಕಾರ ಮತ್ತೆ ಅನ್ಬೇಕಾದ್ ನೀನ್ ನ್ಯಾಯ ಐತಿ. ನೀನು ಹೆಂಡತಿ ಪರವಾಗಿ ಮಾತಾಡ್ತಾನ ಅಂತಂದ್ರೆ ಏನ್ ಹೇಳ್ಬೇಕು ಇದಕ್ಕ? ಎಲ್ಲಾರು ಅವ್ರೆ ತಗೋ, ಎಲ್ಲಾರು ಒಟ್ಟಾಗಿರ ಅದಕ್ ಮಾಡಾಕತ್ತೀರಿ. ಈಗ ಏನ್ಪಾ ಇದಕ್ಕ ಬೈಯಾಕ ಕರ್ದೆ ನನ್ನ? ಬೈಯಾಕಲ್ಲ, ಗಂಡನ ಮನ್ಯಾಗ ಚಂದಾಗಿ ಬಾಳೆ ಮಾಡ್ಕೊಂಡು ಹೋಗು ಅಂತ ಹೇಳಾಕ. ನಾ ಗಂಡ ಮನೆ ಚಂದ ಬಾಳೆ ಮಾಡಕತ್ತಿಲ್ಲ ಅಂತ ನೀವ್ ಹೆಂಗ್ ಅಂತೀರಿ? ನನಗ್ ಗೊತ್ತೈತಪ್ಪ ಅಲ್ಲಿ ಬಾಳೆ ಮಾಡುದು. ಅಲ್ಲ, ಇಷ್ಟಕ್ಕೂ ನಾನೇನ್ ತಪ್ಪು ಮಾಡಿಲ್ಲಪ್ಪ, ಚಂದಾಗಿ ಅದೀನಿ. ಯಾಕ ಅಡಿಗೆ ಮಾಡ್ಕೊಡಲ್ಲ, ಏನ್ ಮಾಡಲ್ಲ? ಏಯ್ ಎದಕ್ ಮಾತಿಗೆ ಮಾತು ಉತ್ತರ ಕೊಡ್ತಿ? ನೀ ಹೆಂಗದಿ, ಏನ್ ಮಾಡಕತ್ತಿ ಅಂತೇಳಿ ಏನ ಎಲ್ಲಾ ಗೊತ್ತಾಗೈತಿಲ್ಲ, ಅದಕ್ಕೆ ಹೇಳಾಕತ್ತತಿ. ಸ್ವಲ್ಪ ಚಂದ ಬಿಗುವಿಂದ ನಡ್ಕೊಂಡು ಹೋಗಂತೇಳಿ ಮಾತ್ಕೊಂಬಂತಿ ಅಂತ ನಮ್ಮಪ್ಪನ ಎಲ್ಲ ಉಳಿಸ್ಕೊಟ್ಟಿದ್ದು. ನಮ್ಮ ಅಪ್ಪ ಇಲ್ಲಾಂದ್ರೆ ಅವತ್ತು ನಿಮ್ಮ ಬಣ್ಣ ಬೈಲಕ್ಕಿತ್ತು, ನಾವು ಬೀದಿಯಾಗಿರ್ಬೇಕಿತ್ತು ಅಂತೇನ ಅವ್ರಿಗೆ? ಯಾಕೆ ಹಿಂಗ್ಯಾಕೆ ಮಾತಾಡಕಲ್ತಿ ನೀನು? ಯಾರು ಹೇಳ್ಕೊಟ್ಟಾರ ನೀನು ಹಿಂಗೆ ಮಾತಾಡೋದನ್ನ? ಅತ್ತಿಯರ ನೀವು ಹೇಳಿದ್ರೇನ್ರಿ ಇದನ್ನೆಲ್ಲ? ಚಲೋ ಅದಿರ್ ಬಿಡ್ರಿ ಅತ್ತಿಯರ. ಅಲ್ರಿ ಅತ್ತಿಯರ, ಇದು ನೀವು ಹಿಂಗೆಲ್ಲ ಹೇಳಿ ಕುತ್ತಿ ಕೊಯ್ಯಕ್ಕಿಂತ ಸುಮ್ಮನೆ ಹೇಳ್ಬಿಟ್ಟಿದ್ರ ತಗ ನಾವು ಮಾತಾಡ್ಲಂಗೆ ಬಾಯಿ ಮುಚ್ಕೊಂಡು ಇರ್ತಿದ್ನಲ್ಲ ತಗ. ಅಲ್ಲ ಮತ್ತೆ ಮಾತಾಡಿ ಅದಕ್ಕೆ ಹೇಳ್ಯಾರ ಅವ್ರು, ಮಾತಾಡ್ಲಂಗೆ ಬಾಯಿ ಮುಚ್ಕೊಂಡಿರ್ತಿದ್ದೆ. ಮೊದಲು ಯಾಕೆ ಮಾತಾಡಕ್ ಹೋದಿ? ನಾನು ಏನು ಅಂದಿಲ್ಲವ, ಸುಮ್ಮನೆ ಅತ್ತಿಯರ ಎಲ್ಲದಕ್ಕೂ ತಪ್ಪು ತಿಳ್ಕೊಳಕತ್ತಾರ. ನಾನು ಏನು ಅಂದಿಲ್ಲ. ನೋಡು, ಸುಮ್ನೆ ಅಲ್ಲಿಂದ ಇಲ್ಲಿಗೆ ಕೆಲಸ ಬಿಟ್ಟು ಇಲ್ಲಿವರೆಗೂ ಹೇಳಕ್ ಬರಕ್ ಅವ್ರಿಗೇನು ತಲೆ ಕೆಟ್ಟಿಲ್ಲ. ನೀ ಅಂದಿ, ಅದಕ್ಕೆ ಅವ್ರಿಗೆ ಬೇಜಾರಾಗಿ ಇಲ್ಲಿ ಮಠ ಬಂದಾರ ಅವ್ರು ಹೇಳಾಕ. ಏನ ನೀ ನಡ್ಕೊಂತಿರೋದು ಯಾಕೋ ಸರಿ ಇಲ್ಲ ನೋಡವ. ಮಕ್ಕಳನ್ನ ಜೋಪಾನ ಮಾಡೋದು ನೀನು ಮಾಡ್ಬೇಕ, ಏನು ಅವ್ರು ಮಾಡ್ಬೇಕ ಅದನ್ನ? ಮಕ್ಳಿಗೆ ಒಂದೆಟ್ಟು ಉಣ್ಸಲ್ಲಂತೆ, ತಿನ್ಸಲ್ಲಂತೆ, ಅಡಿಗೆ ಮಾಡಲ್ಲಂತೆ. ಯಾಕೆ ಹಿಂಗ್ಯಾಕೆ ಮಾಡ್ತಿ? ಅಲ್ಲಪ್ಪ, ಯಾವ ಅದು ಅಮ್ಮ ಅಜ್ಜ ಮಾಡೋದಲ್ಲ ನಮ್ಮ ಮಕ್ಕಳಿಗೆ? ಅಯ್ಯೋ ಅಯ್ಯೋ ದೇವ್ರೆ, ಏನು ಇವರೇ ಮಾಡ್ತಾರೋ, ಯಾರು ಮಾಡ್ಲಾರ್ದ ಅನ್ನಂಗೆ ಇವ್ರು ಮಾತಾಡ್ತಾರಲ್ಲ ಇವ್ರು. ನೋಡ್ರಿ, ನಿಮ್ಮ ಇದ್ರಿಗೆ ಹಿಂಗೆ ಮಾತಾಡ್ತಾಳ, ಇನ್ನು ನಮಗೆ ಮಾತಾಡೋದು ಏನೋ ದೊಡ್ಡ ಆಗಾದಿಕ್ಕಿ. ಯಾಕ ಅಮ್ಮಗಳಿಗೆ ಮಕ್ಕಳಿಗೆ ಅಮ್ಮಗಳು ಮಾಡ್ಬೇಕು, ಆದ್ರೆ ತಾಯಿಗಳು ಮಾಡಬಾರ್ದು. ನೀ ಎಲ್ಲಾ ಬಿಟ್ಕೊಡ್ ಸುಮ್ಮನೆ ಕುಂದ್ರು, ಅವ್ರು ಮಾಡ್ಕೊಂತ ಅಡ್ಡಾಡ್ಲಿ, ನೀ ಆರಾಮ್ ಕುಂತ್ ಬಿಡು. ಈಗೇನು ಇದನ್ನ ಹೇಳಕ ಕರೆದಿದ್ರನ ಇಲ್ಲಿಗೆ? ಆಯ್ತು ತೋರಿ, ನಂದೇ ತಪ್ಪು ಮಾಡಿದ್ದು. ಏನ ಇದೊಮ್ಮೆ ಏನ ಆಗೈತಿ ತಪ್ಪು, ಇನ್ನೊಂದು ನಾನಾರ ಯಾಕಂತೇನಿ ಬಾಯಿ ಮುಚ್ಕೊಂಡು ಬಿದ್ದಿರ್ತೇನೆ. ಅದಕ್ಕೆ ಇಲ್ಲಿ ಮಟ್ಟ ಹೇಳಕ್ ಬರ್ತಾರ ಅತ್ತಿಯರ ಅಂತ ನಾ ಅನ್ಕೊಂಡಿದ್ದಿಲ್ಲ. ಅದನ್ನ ಅಲ್ಲೇ ನನಗ ಹೇಳ್ಬೋದಿತ್ತಲ್ಲ, ನೀ ಹಿಂಗ್ ಮಾಡಾಕತ್ತಿರ ಸರಿ ಇಲ್ಲ, ನೀ ಹಿಂಗ್ ಮಾಡ್ಕೋಬೇಡವಾ ಅಂತೇಳಿ. ಅದನ್ನ ಬಿಟ್ಟು ಇಲ್ಲಿ ಬಂದು ಚಾಡ ಚುಚ್ಚಿದ್ರ? ಇಲ್ಲಿ ಬಂದು ಚಾಡ ಚುಚ್ಚಿಲ್ಲ, ಅಲ್ಲೇ ನಿನಗೆ 1000 ಸಲ ಹೇಳೀನಿ. ನೀ ಯಾವತ್ತೂ ಅದನ್ನ ತಿದ್ಕೋಲೇ ಇಲ್ಲ. ತಿದ್ಕೋಲಾರ್ದಕ್ಕೆ ಮನ್ಸಿಗೆ ಬೇಜಾರು ಮಾಡ್ಕೊಂಡು ನಾನು ಬೇಡ ಈಕಿಗೆ ಯಾಕೆ ಸುಮ್ಮನೆ ಹೇಳೋದು ಹೊಳ್ಳೊಳ್ಳೆ, ನನಗೆ ಒಂಥರ ಆಗ್ಬಿಟ್ಟಂತೇಳಿ ಇಲ್ಲಿ ಬಂದು ಹೇಳಿದ್ದೆ. ನೀ ಅಂದಿಲ್ಲ 20 ಸಲ ನಮ್ಮಪ್ಪ ಇಲ್ಲಾಂದ್ರೆ ನೀವು ನಡ್ಬಿದಾಗಿರ್ತಿದ್ರಿ, ನಮ್ಮಪ್ಪ ಇದ್ದಿದ್ದಕ್ಕೆ ಮನೆ ಉಳಿತಿದೆ ಅಂತೇಳಿ ಅಂದಿಲ್ಲ? ಅಲ್ಲ, ಏನೋ ಒಂದು ಸಿಟ್ನಾಗ ಯಾವಾಗಾರ ಅಂದಿರ್ಬೇಕ, ಅದನ್ನೇ ಮನಸ್ಸಿನ ಇಟ್ಕೊಂಡು ಇಲ್ಲಿ ಮಟ್ಟ ಬಂದು ಹೇಳಾಕತ್ತಿರತ್ತೀರ. ಸಿಟ್ನಾಗಿದ್ದಾಗ ಮತ್ತೆ ಸತ್ಯ ಹೊರಗೆ ಬೀಳೋದು ಏನ ಖುಷಿಯಾಗಿದ್ದಾಗಲ್ಲ. ತಗೋರಿ, ನಂದ ತಪ್ಪಾಗೈತಿ. ಇನ್ನೇನು ನಾನಾರ ಯಾಕಂತೇನಿ ಬಾಯಿ ಮುಚ್ಕೊಂಡು ಬಿದ್ದಿರ್ತೇನೆ. ಏನು ಮಾತಾಡೋದೇ ತಪ್ಪು. ಹಿಂಗೆ ಬಂದೆಲ್ಲ ಚಾಡ ಚೂಸ್ತಾರಂದ್ರೆ ಯಾಕೆ ಮಾತಾಡ್ಬೇಕು? ಸುಮ್ಮನೆ ಬೇಡ ನನ್ನ ಪಾಡಿಗೆ ನಾ ಇರ್ತೇನೆ. ಏನಾರ ಮಾತಾಡೋದ್ಲೆ ಎಲ್ಲರೂ ಎದುರು ಬೀಳಾಕತ್ತೀರಿ. ನನ್ನ ನಶೀಬ, ನನ್ನ ಬಾಣೆ ಬರಬರಿ ಇರ್ಲಿ ಅಷ್ಟೇ. ಅದಕ್ಕೆ ಯಾಕೆ ಮಾತಾಡ್ಬೇಕು? ಬೇಡ ಹಾಳಾಗೋಲಿ. ನೀನು ಯಪ್ಪ ಮನಿ ಸೊಸಿ ಮುಂದೆ ಮನಿ ಮಗಳಿಗೆ ಅವಮಾನ ಮಾಡತ್ತಿ. ಮೊನ್ನೆ ಅವ್ವ ಹೊಡೆದ್ಲ, ಈಗ ನೀನೇ ಈಕಿ ಮುಂದೆ ನನಗೆ ಬುದ್ಧಿ ಹೇಳಕತ್ತಿ. ಏನೋ ಹೇಳೋದಿದ್ರೆ ಒಳಗ್ ಕರ್ದು ಹೇಳ್ಬೋದಿತ್ತಲ್ಲ, ಒಳಗ್ ಕರ್ದು ಮಾತಾಡ್ಬೋದಿತ್ತಲ್ಲ. ಈಕಿ ಮುಂದೆ ಹೇಳೋ ಕೆಲಸ ಏನೈತಿ? ಅದಕ್ಕೆ ಮತ್ತೆ ನನಗೆ ಅವಮಾನ ಆಗಕತ್ತೈತಿ. ಈಕೆ ಬಂದು ಕರೀಲಿ ಅಂತ ಅಲ್ಲೇ ಕುಂತಿದ್ ನಾನು. ಮತ್ತು ನಿಮಗೆ ಸಿಟ್ಟು ಬರ್ತೈತಿ, ಅದಕ್ಕೆ ಹೇಳಿದ್ರು. ನಾ ಇನ್ನೀ ಮನಿಗೆ ಬರೋದೇ ಇಲ್ಲ. ಬೇಡ ನನಗೆ ಯಾರು ಸಾಬ್ರಿನು. ಗಂಗವ್ವ ಅಯ್ಯೋ ದೇವ್ರಿ, ಯಾಕೆ ಹಿಂಗ್ ಮಾಡ್ತಾಳೆ ಹುಡುಗಿ ಅಂತ ನಾನು. ಈಗ ಅಲ್ಲಿ ಮನೆಗೆ ಹೋಗಿದ್ದು ಅಂದ್ರೆ ನಂಗೆ ಕೂಡ ಜಗಳ ಮಾಡ್ತಾಳ್ರಿ. ಈಗ ನೀವು ಯಾಕೆ ಹೊಳಕ್ ಹೋದ್ರಿ, ನೀವು ಯಾಕೆ ಇದು ಮಾಡಿದ್ರಿ, ನೀವು ಹಿಂಗೆ ಮಾಡಬಾರ್ದಾಗಿತ್ತತ್ತಿಯಾರ ಹಂಗ ಹಿಂಗ ಅಂತ ಚಲಿ ತಿಂತಾಳೆ ಈಗ ಅಲ್ಲಿ ಹೋಗಿ. ಆಯ್ತು, ನಾ ಏನು ಹೇಳ್ಬೇಕು ಇದಕ್ಕೆ? ನನ್ನ ಕರೆನ ನೋಡ್ರಿ ಹೇಳಿದ್ರೆ ಹಿಂಗೆ ಮಾಡ್ಕೊಂಡು ಹೋದ್ಲು.
ಹಿಂಗಿದ್ದಾಗ ಏನ್ ಹೇಳಿದ್ರಿ ಏನ್ ಬಂತ್ ಹೇಳ್ರಿ. ನಾ ಹೇಳ್ಬಾರ್ದು ಏನ್ ತಪ್ಪು ಹೇಳಿದೆ ಈಕಿಗೆ. ಹಂಗಲ್ಲವ ಹಿಂಗ ಬಳಿ ಬಾಳೆ ಮಾಡ್ಕೊಂಡು ಹೋಗಿ ಚಂದಗಿ ಜಗಳ ಮಾಡಬಾರ್ದು ಅಂತ ಹೇಳಿದೆ. ಈಗ ಹೇಳೇನಲ್ರಿ, ಇನ್ನೇ ಮ್ಯಾಕೆ ಹಿಂಗ ಮಾತಾಡೋದಿಲ್ಲ. ನೀವೇನ್ ತಲೆ ಕೆಡಿಸ್ಕೊಬಿಡಕ್ಕ. ತಲೆಯಲ್ಲಿ ಕೆಡಿಸ್ಕೊಳಕೋಲೆಪ್ಪ, ಇಷ್ಟು ದಿನ ಬಾಯಿ ಮುಚ್ಕೊಂಡಿದ್ದೆ. ಈಗೂ ತೀರ ನನಗೆ ಯಾಕೆ ಒಂಥರ ಅನ್ನಿಸ್ತು, ಅದಕ್ಕೆ ಬಂದು ಹೇಳಿದೆ ಅಷ್ಟೇ. ಆಯ್ತುಪ್ಪ, ನಾ ಬರ್ಲಿ ಹಂಗಾರ. ಈಗ ಅಲ್ಲಿ ಹೋಗಿನ ಜಗಳ ಮಾಡ್ತಿರ್ತಾಳ, ಸುಮ್ಮನೆ ಅದಕ್ಕೆ ಇಲ್ಲೇ ಕುಂತೆ ಅಂದ್ರೆ ಆಗೋಗ ಮಾತಲ್ಲ. ನಾ ಬರ್ತೀನಿ ತುಪ್ಪ. ತಡ್ರಿ, ಬಿಟ್ಟು ಬರ್ತಾ ನೀವು. ಬೇಡ ಬೇಡ, ಈಗ 2 ಬಸ್ ಬರ್ತೈತಿ, ಅದಕ್ಕೆ ಹೋಗ್ತೀನಿ. ಬರ್ತೀನಿ ತೋರಿ. ನೋಡಿದ್ರನು ಎಷ್ಟು ಬೇಜಾರು ಮಾಡ್ಕೊಂಡು ಹೋದ್ರು ಅವ್ರು. ಈಗ ಇಷ್ಟರ ಮಟ್ಟಿಗೆ ಅದಾಳಲ್ಲಿ, ಮತ್ತೆ ನೋಡಿದ್ರಿ ಇಲ್ಲಿ ಇಷ್ಟು 108 ಮಾತಾಡ್ತಾಳೆ. ನನ್ನ ಮನುಷ್ಯ ತೀರ ತಿಳ್ಕೊಬೇಕ್ರಿ. ಹಂಗೆ ಮಾತಾಡಿದ್ರೆ ಅವ್ರಿಗೆ ಬೇಜಾರಾಕೈತಿ, ಆಗಲ್ಲ. ವಿಚಾರ ಬೇಡನ ತೀರ. ಹಾಂ ನೋಡು, ಅವರಿಗೆ ಮಾತಾಡಿದ್ದಲ್ದ ಮತ್ತೆ ಇಲ್ಲೇ ಇಂಥವು ಮತ್ತೆ ಏನು ಹೇಳ್ಬೇಕಾಯ್ತಂತ ನಾನು. ಅಲ್ಲ, ತವ್ರ ಮನೆಗೆ ಹೆಸರು ಥರ ಕೆಲಸ ಅಂತೂ ಈಗೇನು ಮಾಡಲಿಲ್ಲ ಬಿಡಿ. ಈಕೆ ನಾನು ಇಂಥ ಮಗಳನ್ನ ಹಿಂಗೆ ಬೆಳೆಸೇನೆ ಅನ್ನಂಗೆ ಆಗ್ಬಿಡ್ತು ಹೋಗಿ ಒಂದು ಕ್ಷಣಕ್ಕೆ. ಆತಾತು, ಈಗ ಅದನ್ನೇ ದೊಡ್ಡ ಮಾಡ್ಕೊಂಡು ಕುಂದ್ರಬೇಡ. ಏನೋ ಆಗೈತಿ, ಈಗ ಹೇಳಿ ಕಳ್ಸೇನಿಲ್ಲ. ಮಾತಾಡಲ್ ತಗೋ ಇನ್ನೊಂದು ಸಲಕ್ಕೆ. ನೀವು ಹಿಂಗೆ ಮುದ್ದು ಮಾಡೋದಕ್ಕೆ ಮತ್ತೆ ಹಂಗೆ ಹಾಳಾಗಿರೋದಕ್ಕೆ. ಆಯ್ತು ತೋರಿ, ನನಗೆ ಅದಕ್ಕೆ ಬೇಕಾಯ್ತು. ಕಸ್ತೂರಿ ಬಾರ್ವಾ ಇಲ್ಲಿ. ಏಪ್ಪ ಈಗ ಹೋಗ್ಯಾಳಿಲ್ಲ, ಆಕೆಗೆ ಬರಲಿ ಸುಮ್ಮನೆ ಇರಪ್ಪ. ನೀ ಅಡ್ಡು ಹೋಗಿ ಮತ್ತೆ 20 ಸಲ ಕರಿಬೇಡಕ್ಕಿನ ಸೊಕ್ಕ ಭಾಳ ಐತಕ್ಕಿದ. ಯಾರಿಗೆ ಹೇಳ್ಬೇಕು ಯಾರಿಗೆ ಬಿಡ್ಬೇಕು, ಹಾಳಾಗೋಲ್ಬಿಡು. ನೋಡೋಣ, ಮೊದ್ಲಕ್ಕೆ ಸಿಟ್ಟು ಇಳಿಲಿ. ಒಂದು 2-3 ದಿನ ಆಗಿದ್ದು ನಾನೇ ಅತ್ತ ಹೋದಾಗ ಮಾತಾಡಿ ಕರ್ಕೊಂಬರ್ತೀನಿ. ಯವ್ವ ಜಗ್ಗ ಮೈ ನೋವಾಕತೈತಿ. ಹಲ್ಕಟ್ ಸುಳೆ ಮಗ ಎತ್ತಬೇಕತ್ ಹೊಡೆದು ಬಿಟ್ನ ಬೇವಾತಾಗ. ಅದಕ್ಕೆ ನಾನು ಚೂರು ಹೋಗಿ ಅಡ್ಡಾಗಿ ಮಕ್ಕೋತೇನೆ ಬೇವಾತಾಗ. ಮೈ ಭಾಳ ನೋವಾಕತೈತಿ. ಅದೇ ಯಾಕೆ ಬೇಕು ಕಂಡೋರ್ ಹೆಣ್ಮಕ್ಳ ಮೇಲೆ ಕಣ್ಣು ಹಾಕಿ ಅವ್ರ ಗಂಡುಗಳ ಕಡೆ ನಾಯಿ ಹೊಡೆದಂಗೆ ಹೊಡೆಸಿಸ್ಕೊಳ್ಳೋದು. ಅದಕ್ಕೆ ಹೇಳೋದು ಚಂದಾಗಿ ಜೀವನ ಮಾಡ್ಬೇಕಂತೇಳಿ. ಓಣ್ಯಾಗೆಲ್ಲ ತಲೆ ಎತ್ಕೊಂಡು ಅಡ್ಡಾಡಕ್ಕೆ ಬರ್ಲಾರ್ದಂಗೆ ಆಗೈತಿ. ಈಗ ಯಾವುದನು ಸಾವಕ್ಕನ ಐಕಿ ರೇಣಿ ಗಂಡು ಹೊಡೆದು ನನ್ನ ಗಂಡನ್ನ ಅಂತೇಳಿ ಕೇಳ್ತಾ ಅದಾರ ಒಂದು ಅತಿ. ಏ ಮಾತಾಡ್ತಾಳ ಒಂದ ಬರ. ಯಾರದ ಕೇಳೋರು? ಮಾಡಕ್ಕೇನು ಅರೆ ಬದುಕಿಲ್ಲ ನೌಕ ಕೆಲಸ ಇಲ್ಲ ಅವಕ್ಕೆ. ಕೆಲಸ ಇದ್ದಾರೆ ಕೇಳಾಕತ್ತಿರೋದು. ಮತ್ತೆ ಕೆಲಸ ಅವ್ರಿಗೆಲ್ಲರಿಗೆ ಐತ್ರಿ ಐತ್ಯಾರ. ಈ ಕೆಲ್ಸ ಇಲ್ದಂಗ ಹೋಗಿ ಇನ್ನ ಬೇಕಿ ಚಾಟ್ತಾದ ಏನ ಹಿಂಗ್ ಮಾಡ್ಕೊಂಡ್ ಬಂದಿರೋದು ನಿಮ್ಮ ಮಗ. ಅವ್ರಿಗೆ ಐತಿಲ್ಲ ಕೇಳ್ರಿ ಕೆಲಸ. ಆದ್ರೂ ಏನ ಅನ್ನ ಭಾಳ ಲೂಜ್ ಬಿಟ್ಟಿಲ್ಲ ಆಕಿಗೆ. ನೋಡು ನೋಡು ಮಾತಾಡ ಮಾತು ನೋಡ್ಲಾಕಿದೆ ಆಕಿ. ನೋಡಾಕಿನ ಏನು ಮಾಡ್ಬೇಕು ಹೇಳು. ಹಂಗ ಅಂದ ಅನ್ಕೊಂಡು ಹಾಳಾಗಿ ಹೋಗ್ಲಿ ಬಿಡ್ಬೇ. ಎಲ್ಲಿಕ್ಕಿ ಕೂಟ್ ಮಾತಾಡಕ್ ಹೋಗ್ಲಿ. ಮಾತಾಡಿದ್ರೆ ಮಾತಿಗೊಮ್ಮೆ ಬರೀ ಅದನ್ನ ತಕೊಂಡು ನಿಂದಿರ್ತಾಳತ್ತಾಗ. ನನಗರ ಮೊದ್ಲ ಮೈ ಉರಿತೈತಿ. ಈಕಿ ಕೂಟ್ ಮಾತಾಡೋದಾಗಲ್ಲ. ನಾವು ಹೋಗ್ಕೊಂತ ಮುಕ್ಕೋತಿ ನೋಡು. ಮಾತಾಡಕ್ ದಾರಿ ಬೇಕಲ್ಲ, ಅದಕ್ಕೆ ಹೋದ್ರೆ ಎದ್ದ. ಮತ್ ನೋಡಿದ್ರ ನೆನೆಸ್ಕೊಂಡ್ರೆ ಮೈ ಜುಮ್ಮತ್ತತ್ ನನಗೆ. ಇರ್ಲಿ ಇರ್ಲಿ, ಹಾಳಾಗೋಗ್ಲಿ. ಆಗ ವಯಸ್ಸೇ ಆಗೋತು. ಇನ್ನೇನು ಇವ್ರನ್ನ ಕಾದು ಅಂದು ಏನು ಉಪಯೋಗ. ನನಗೆ ಹೊಟ್ಟೆ ಸತೆ ಊಟಕ್ಕೆ ನೀಡ್ಬರ್ರಿ. ತಡ್ರಿ ಹತ್ತೀರ ಬನ್ನಿ. ಇತ್ತಿತ್ತಾಗ ಆದ್ರೂ ನಮ್ಮ ಶಾಂತವ್ಗ ಯವ್ವ ಏನು ಯಾವುದ್ರ ಕಡೆನೂ ಲಕ್ಷಣ ಇಲ್ದಂಗೆ ಆಗ್ಬಿಟ್ಟತಿ. ಹೆಂಗಿದ್ರು ಅಡಿಗೆ ಮಾಡಿ ಇಟ್ಟಿರ್ತಾರ. ಈ ಕರಿಮಾರಿ ಈರಿ ಅಂತರೂ ಎಲ್ಲೇ ಹೋಗ್ಯಾಳ. ನಾನು ಹಿಡ್ಕೊಂಡು ಉಣ್ತಾನೆ. ಅನ್ನ ಎಲ್ಲೈತಿ? ರೊಟ್ಟಿ ಚಪಾತಿ ಏನು ಮಾಡ್ದಂಗಿಲ್ಲ ಇವತ್ತು. ಸೋಮವಾರ ಅಲ್ಲ, ಇವತ್ತು ಏನು ಮಾಡಂಗಿಲ್ಲ ಇವತ್ತು. ಅನ್ನದ ಡಬ್ರಿ ಎಲ್ಲ ಎತ್ತ ಬಡ್ದವ ಏನತ್ತ ನನಗರ ಹೊಟ್ಟೆ ಜಗ್ಗಸ್ತತಿ. ಇಲ್ಲೈತಿ. ಈಗ ಬಿಡಾಡಿ ಇತ್ತಿತ್ತ ಇದ್ರಾಗ ಮಾಡಕತ್ತಾಳಲ್ಲ. ತೆಗಿಯಕ್ಕೆ ಬರುವಲ್ದಲ್ಲಿ ಇದು ಎತ್ತಾಗ ಮುಟ್ಟೋದು ಎತ್ತಾಗ ತೆಗಿಯೋದು. ಹಿಂಗೇನು ಬಾಯಿ ತೆಗಿದಿದ್ದನ? ಅಯ್ಯೋ ದೇವ್ರೆ, ಬಿಸಿ ಬಿಸಿ ಐತಿ. ಏನಾತ? ಅಯ್ಯೋ ದೇವ್ರೆ, ಏನಾತಿಮ್ಮ? ನೆಲಕ್ಕೆ ಯವ್ವ ಇವ್ರು ಹೆಣ ಎತ್ಲಿ ನಾನು ಕೊಲ್ಲಾಕಂತೇಳ ತಂದಿರೇನ ಬಿಡಾಡ್ಯಾರ. ನಾನು ಅನ್ಕೊಂಡೆ ಯವ್ವ ನಾನು ಕೊಲ್ಲಾಕ ತಂದಾರ ಯವ್ವ ಇವ್ರು. ನನ್ನ ಏನು ಮಾಡ್ಬೇಕಂತ ಮಾಡಿರಿ ಬಿಡಾಡ್ಯಾರ. ಅದು ಸತ್ತತಿ. ಇವನು ಸತ್ತ ಹೋಗಿದ್ನಿ ಏನ ಇವತ್ತು. ಯಮ್ಮ ಅದು ಬಿಸಿ ಇದ್ದಾಗ ಬಾಯಿ ತೆಗಿ ಬರ್ನಿ. ಯಾಕೆ ಮುಟ್ಟಕ್ ಹೋಗಿ? ಇಲ್ಲಿ ನನಗರ ಇಲ್ಲ ಅತ್ತಿಗರ ಒದರ್ಬೇಕಿಲ್ಲ. ಕೇಳಿದ್ನ್ಯಾ ಪಡ್ಪೋಸಿನ ಹಂಗ ಹೋದ್ಲು. ಅದಕ್ಕೆ ಹಂಗಾರ ನಾನು ಹಾಕೊಳ್ಳೋಣ ಅಂತ ಹೋದೆ. ಯವ್ವ ದೇವ್ರೆ, ನನಗೆ ಗೊತ್ತಾ ಬಿಡಾಡ್ಯಾರ ಇಬ್ರು. ನೀವು ಬೇಕಂತ ಮಾತಾಡ್ಕೊಂಡಿರಿ ಎಲ್ಲರೂ ಸೇರಿ. ನಾನು ಕೊಲ್ಬೇಕಂತ ತೀರ್ಮಾನ ಮಾಡ್ಕೊಂಡಿರಿ ನೀವಿಬ್ರು. ಅಯ್ಯಯ್ಯ, ನಿಮ್ಮನ್ನು ಕೊಂದ್ರೆ ಏನು 8-10 ಕೂರಿಗೆ ಆಸ್ತಿ ಬರ್ತದೆ ನನಗೆ. ಅದಕ್ಕೆ ಕೊಲ್ಬೇಕಂತ. ಹಂಗೆ ಕೊಲ್ಬೇಕಾಗಿದ್ರ ಮದುವೆ ದೋಸ್ತ್ರಾಗ ಕೊಲ್ತಿದ್ದೆ. ಈಗ ಯಾಕೆ ಊರು ಹೋಗೋ ಕಾಡ್ಬಾ ಅಂತತಿ. ಇವತ್ತೆಲ್ಲ ನಾಳೆ ನೀವ ಸಾಯ್ತೀರಿ. ಈಗ ನಾನು ನಿಮ್ಮನ್ನು ಕೊಂದು ಏನು ಮಾಡಲಿ? ನೋಡಿ ಮಾತಾಡ ಮಾತು ನೋಡಿ ಕಿವಿ ಹೆಂಗದಾವು. ಯವ್ವ ದೇವ್ರೆ, ನನ್ನ ಗಂಡ ಯವ್ವ ಇದ್ದಿದ್ರಿ ಈಗ ಹಿಂಗೆ ಹಾಕಿತ್ತು. ಈ ಗಂಡ ನೆನಪಾಗ ನೋಡು. ಮಾಡಿ ಅದು ಎಷ್ಟು ಮಾತಾಡ್ತಿ ಮಾತಾಡ. ಯವ್ವ ದೇವ್ರೆ, ಹೋಗ ಹೊಟ್ಟೆ ಸತ್ತು ಹಿಡ್ಕೊಂಬಂದು ಕೊಡು ನನಗೆ. ಯವ್ವ ದೇವ್ರೆ, ಏನೋ ಒಮ್ಮೆ ಎಂತ ಎದಿ ದಸಕ್ಕಂತ ಗೊತ್ತ ನಂದು. ಸುಡ್ಗಾಡಿಂತವೆಲ್ಲ ಯಾಕೆ ತರ್ತೀರಿ ಏನೋ ಮನೆಗೆ ನೀವತ್ತಾಗ? ನೆಮ್ಮದಿ ಇಲ್ದಂಗತ್ತಾಗ. ಮನ್ಯಾಗ ಹಿರಿಯರ ಜೀವಕ್ಕೆ ಕಿಮ್ಮತ್ತ ಇಲ್ಲ, ಬೆಲೆನೂ ಇಲ್ಲ ಅತ್ತಾಗ. ಆತಾತ್ ನೀವು ಇರ್ಕೊಂಡ್ರಿ, ನಾನು ನೀರು ತಂದು ಕೊಡ್ತೇನೆ. ಯವ್ವ ದೇವ್ರೆ, ಇವತ್ತು ನಾ ಸತ್ತು ಸುಡ್ಗಾಡ್ ಸೇರ್ತಿದ್ನಲ್ಲ ಯವ್ವ. ತನ್ನ ಉಣ್ಣಕ್ಕೆ ಹೋಗಿ ಸೇರ್ತಿ ಗಿರ್ಜಿ.
ಬಾ ಏ ಬಿಡು ಬಿಡು ನೀರ್ ಹಾಕ ಹಾಕ್ಬೇಡ ಹಾ ಅದ ಉಪ್ಪು ನೀರಲ್ಲ ಹಾಕಿ ಉರಿದೈತಿ ಅಪ್ಪಾಜಿ ಅಪ್ಪಾಜಿ ಹೆಂಗೈತಿ ಸುಮ್ ಕುಂದ್ರ ಅಷ್ಟೇ ನನಗೆ ಮಸಾಲೆ ತರಿಸ್ಬೇಕು ನೋಡ್ರಿ ಅದಕ್ಕೆ ಮಸಾಲೆ ತೋರ್ಸಕ್ ನಡ್ಬರ್ಕೊಲ್ಲಪ್ಪ ಅಂತ ಏ ನಿಮ್ ಪ್ರಿಯಾ ಮಮ್ಮಿ ಮಸಾಲೆ ಬರ್ರಿಪ್ಪ ಹೊರಗಂತ ಬರಕ್ಕೆ ಅದೇ ಇಲ್ಲ ಹೌದು ನಾನು ಒಂದು ಕಟ್ಟಿ ಸರಿ ರೊಕ್ಕ ಹೋಗಿ